ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಯಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. 2025ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲವ ಅಥವಾ ತೊಂದರೆ ಆಗ್ತದೆಯೋ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವಿದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ಗ್ರಹಸ್ಥಿತಿಯನ್ನು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಸ್ಥಿತಿಯನ್ನು ನೋಡಿಕೊಂಡು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಮಕರ ರಾಶಿಯವರಿಗೆ ಗೊತ್ತಿದೆ, ಈಗ ಸದ್ಯಕ್ಕೆ 7.5 ಶನಿ ನಡೀತಾ ಇದೆ ಹೇಳುವಂಥದ್ದು ಗೊತ್ತಿದೆ. ಆದರೆ ಆ ಶನಿಯ ಬಹಳ ಪ್ರಭಾವ ಆಡುವಂಥದ್ದು ಬಹಳ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ನೋಡ್ತಾ ಇದ್ದಂತೆ 29/3/2025ಕ್ಕೆ ನಿಮ್ಮ 7.5 ಶನಿಯೇ ಬಿಡುಗಡೆ ಆಗಿ ಹೋಗ್ತದೆ. ನಾನು ವಿಡಿಯೋ ಕೊನೆಯಲ್ಲಿ ಒಂದು 2-3 ಬಹಳ ಮುಖ್ಯವಾದಂಥ ವಿಷಯಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋ ಮುಗಿಯುವವರೆಗೂ ಕೂಡ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ತಮ್ಮೆಲ್ಲರ ಸಹಕಾರದಿಂದ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲು 1,30,30,000 ಸಬ್ಸ್ಕ್ರೈಬರು ಕೂಡ ಆಗಿದ್ದಾರೆ. ಅದೇ ಥರ ಇನ್ನೊಂದು ದೇವತಾ ದರ್ಶನ ಆಡುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಎರಡೂ ಕೂಡ ಅಗತ್ಯವಾದಂಥದ್ದು. ಹಾಗಾಗಿ ಅದನ್ನು ಕೂಡ ಬೆಂಬಲ ಮಾಡಿ ಅಂತೇಳಿ ಹೇಳ್ತಾ, ಆರಂಭದ ದಿವಸದಲ್ಲಿ ನಿಮಗೆ ನೋಡಿ 7.5 ಶನಿ 2ನೇ ರಾಶಿಯಿಂದ 3ನೇ ರಾಶಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ 29/3/2025ಕ್ಕೆ ಒಂದು ಹಂತಕ್ಕೆ ಎಷ್ಟೆಷ್ಟೋ ಕಷ್ಟ, ಎಷ್ಟೆಷ್ಟೋ ನಷ್ಟಗಳು, ಸಮಸ್ಯೆಗಳೆಲ್ಲ ಬಹಳ ಮುಖ್ಯವಾಗಿ ಪರಿಹಾರವಾಗಿ ಇನ್ನೇನೋ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಕಲ್ಪನೆ ಮಾಡ್ತಾನೆ. ಹಾಗೆ ಇನ್ನು ರಾಹುಕೇತು ಗ್ರಹಗಳು ಕೂಡ ಸ್ವಲ್ಪ ಪರಿವರ್ತನೆ ಆಗ್ತಾರೆ 2025ನೇ ಇಸ್ವಿಯಲ್ಲಿ. ಅನಂತರದಲ್ಲಿ ಆರಂಭದ ದಿವಸದಲ್ಲಿ ಸದ್ಯಕ್ಕೆ ಗುರುವಿನ ಬಲವೂ ಕೂಡ ಇದೆ. ಅನಂತರ 15/5/2025ಕ್ಕೆ ಗುರು 6ಠ ರಾಶಿಗೆ ಹೋಗ್ತಾನೆ. ಹಾಗಾಗಿ 15/5ರ ಪೂರ್ವದಲ್ಲಿ ಒಂದು ಹಂತಕ್ಕೆ ಏನೇನೋ ಬಹಳ ಮುಖ್ಯವಾದಂಥ ಘಟನೆಗಳು ನಡೆಯಲಿಕ್ಕಿದೆ. ಅದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಾವು ಗಮನಿಸೋಣ. ಇನ್ನು ಬೇರೆ ಎಲ್ಲ ಗ್ರಹಸ್ಥಿತಿಗಳೆಲ್ಲ ಸಾಮಾನ್ಯವಾಗಿ ನಿಧಾನವಾಗಿ ಸಂಚಾರ ಮಾಡುವಂಥದ್ದು ರಾಹು, ಕೇತು, ಶನಿ, ಗುರು 4 ಗ್ರಹಗಳು. ಈ ಗ್ರಹಗಳ ಪ್ರಭಾವದಿಂದನೇ ನಾವು ಈ ಒಂದು ವರ್ಷ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನ ಮಾಡಬೇಕು. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1ರಿಂದ 4 ಪಾದಗಳು, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವರೆಗೆ ನೋಡ್ತಾ ಇರಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳಿಸ್ತೇನೆ. ಯಾಕಂದರೆ 2025ನೇ ಇಸ್ವಿಯಲ್ಲಿ ನಕ್ಷತ್ರ ಪರಿಹಾರಗಳಿಂದ ಬಹಳ ಶ್ರೇಷ್ಠವಾದಂಥ ಬೆಳವಣಿಗೆಗಳನ್ನು ನೀವು ಪಡ್ಕೊಳ್ಬೇಕು. ಯಾಕಂದರೆ ಈಗ ಏನಾಗಿದೆ, ಜೀವನದಲ್ಲಿ ಬಹಳ ಹೋರಾಟ, ಬಹಳ ಚಿಂತೆ, ಬಹಳ ಆತಂಕ ಎಲ್ಲವೂ ಕೂಡ ನಿಮ್ಮಲ್ಲಿದೆ. ಅದು ನನಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದರೆ ದುಃಖ ಇದ್ದಾಗ ಇನ್ನೂ ದುಃಖ ಅಂತಾದಾಗ ಇನ್ನೂ ದುಃಖ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಆ ಬೆಳಕಿನ ದಾರಿ ಅಥವಾ ಬೆಳಕಿನ ಜೀವನದ ವ್ಯವಸ್ಥೆ ಹೇಳುವಂಥದ್ದು 2025ನೇ ಇಸ್ವಿಯಲ್ಲಿ ಖಂಡಿತವಾಗೂ ನಿಮ್ಮದು ಆಗ್ತದೆ ಅಂಥೇಳಿ ಹೇಳ್ತಾ ನೋಡೋಣ ಏನೇನು ಆಗ್ತದೆ. ಫಸ್ಟ್ ನಾವು ಗಮನಿಸುವಂಥದ್ದು ಆರೋಗ್ಯ ಹೇಗಿದೆ ಅಂತಂದರೆ, ಓವರಾಲಾಗಿ ನೋಡ್ಲಿಕ್ಕೆ ಹೋದರೆ ಒಂದು ಹಂತಕ್ಕೆ ಆರೋಗ್ಯದಲ್ಲಿ ನೀವು ಬಲಿಷ್ಠವಾಗ್ತಾ ಇದ್ದೀರಿ, ಅಭಿವೃದ್ಧಿ ಆಗ್ತಾ ಇದೆ. ಆದರೂ ಸಣ್ಣ ಪುಟ್ಟ ರೀತಿಯಾದಂತಹ ಸ್ವಲ್ಪ ಉಸಿರಾಟ ಸಮಸ್ಯೆ ಇರಬಹುದು, ಅಥವಾ ಗಂಟಲಲ್ಲಿ ಸಣ್ಣ ಸಮಸ್ಯೆಗಳಿರಬಹುದು, ಅಥವಾ ಏನೋ ಮೊಣಕಾಲ ನೋವಿರಬಹುದು. ಅದು ಸ್ವಲ್ಪ ಅಷ್ಟಷ್ಟಾಗಿ ಒಂದು ಒಳ್ಳೆಯ ರೀತಿಯಾದಂತಹ ಅನುಕೂಲತೆಗಳಿಗೆ ಬರುತ್ತದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇನ್ನಷ್ಟು ಗಾಬರಿ ಪಟ್ಕೊಂಡು ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. 25ನೇ ಇಸ್ವಿಯಲ್ಲಿ ಆರೋಗ್ಯದಲ್ಲಿ ಅನುಕೂಲ ಆಗತ್ತೆ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಸಣ್ಣ ಪುಟ್ಟ ತೊಂದರೆಗಳಿದ್ದಂಥವ್ರು ಚಿಕಿತ್ಸೆ ಮಾಡ್ಕೊಳ್ಳಿ. ಯಾಕಂದರೆ ರೋಗ ಹೇಳುವಂಥದ್ದು ಉಲ್ಬಣವಾಗುವಂಥದ್ದಿಲ್ಲ. ಯಾವತ್ತೂ ರೋಗ ಉತ್ಪತ್ತಿ ಆಗ್ತದೆ. ಉತ್ಪತ್ತಿಯಾದಂತಹ ರೋಗ ಕಡಿಮೆ ಆಗ್ತಾ ಬಂದರೆ ಏನೂ ಚಿಂತೆ ಇಲ್ಲ. ರೋಗ ಉಲ್ಬಣವಾದಾಗ ಮಾತ್ರ ಸಮಸ್ಯೆಗಳು ಬರುತ್ತೆ. ಆದರೆ 25ನೇ ಇಸ್ವಿಯಲ್ಲಿ ರೋಗ ಉಲ್ಬಣ ಆಗುವಂಥದ್ದು ಬಹಳ ಕಡಿಮೆ ಪ್ರಮಾಣವಾಗ್ತದೆ. ಹಾಗೆ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡು ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳಿದ್ದಾವೆ. ನೀವು ಎರಡನೇದಾಗಿ ನಾವು ಗಮನಿಸುವಂಥದ್ದು ವಿಶೇಷವಾಗಿ ಧನಸ್ಥಾನ ಹೇಗಿದೆ ನೋಡಿ. ಧನಸ್ಥಾನದಲ್ಲಿ ಆರಂಭದ ದಿವಸದಲ್ಲಿ ಶನೇಶ್ವರ ಇರ್ತಾನೆ. ಅನಂತರದಲ್ಲಿ ಶನೇಶ್ವರ 7.5 ಶನಿ ಬಿಟ್ಟು ಹೋದ ಮೇಲೆ ನೀವು ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅಭಿವೃದ್ಧಿ ಕಡೆ ಹೋಗ್ತೀರಿ. ಯಾಕಂದರೆ ಇದು ಬಹಳ ಮುಖ್ಯವಾಗಿ ನಾವು ಹೇಳಬೇಕು. ಏನಪ್ಪ, ಒಂದನೇದಾಗಿ ಬಹಳ ವರ್ಷದ ಕನಸು ನನಸಾಗುವಂಥದ್ದಿದೆ. ತಿಂಗಳಲ್ಲ, ವರ್ಷದಿಂದ ನೀವು ಕನಸು ಕಾಣ್ತಾ ಇದ್ದೀರಿ, ನಾನೇನೋ ಒಂದು ಉತ್ತಮವಾದಂಥ ಸಂಸ್ಥೆಯನ್ನು ಆರಂಭ ಮಾಡಬೇಕು, ಅಥವಾ ನಾ ಜೀವನದಲ್ಲಿ ಏನೋ ಒಂದು ಮೇಲ್ಮಟ್ಟದ ಸಾಧನೆಗಳನ್ನು ಮಾಡಬೇಕು ಹೇಳುವಂತಹ ಮನಸ್ಥಿತಿ ನಿಮ್ಮ ಒಳಗಡೆಗೇ ಇದೆ. ಇನ್ನೆಲ್ಲ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ಇತ್ತೀಚಿನ ದಿವಸದಲ್ಲಿ ಹಣಕಾಸು ಅಂದ ತಕ್ಷಣವೇ ತುಂಬ ಟೆನ್ಷನ್ ಆಗುವಂಥದ್ದು, ಒತ್ತಡ ಆಗುವಂಥದ್ದು, ಏನೋ ಇದ್ದಕ್ಕಿದ್ದ ಹಾಗೆ ಬಹಳ ಮನಸ್ಸಿಗೆ ಹಣಕಾಸು ಅಂದ ತಕ್ಷಣವೇ ಏನಪ್ಪ ಏನು ಮಾಡಬೇಕು ಅಂತ ಹೇಳುವಂತಹ
ವ್ಯಥೆ ಆಗ್ತಾ ಇತ್ತು ನಿಮಗೆ. ಆದರೆ 25ನೇ ಇಸ್ವಿಯಲ್ಲಿ ಹಣಕಾಸಿಗೆ ಒಂದೊಂದಕ್ಕೆ ಆದಾಯವೂ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಅದರ ಜೊತೆಗೆ ಖರ್ಚುಗಳು ಬಂತು ಸ್ವಲ್ಪ ಕಡಿಮೆ ಆಗ್ತಾ ಬರುವಂಥದ್ದು. ಆವಾಗ ಸ್ವಲ್ಪ ಉಳಿತಾಯವಾಗುತ್ತೆ ನಿಮಗೆ. ಎಷ್ಟೋ ಸಲ ಉಳಿತಾಯವೇ ಆಗುವುದಿಲ್ಲ, ಬರೀ ಖರ್ಚುಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ವರ್ಷದಲ್ಲಿ ಒಂದೊಂದಕ್ಕೆ ಆದಾಯಗಳು ಕೂಡ ಬಂದು ಸ್ವಲ್ಪ ಉಳಿತಾಯಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಅನಂತರದಲ್ಲಿ ಎಲ್ಲೋ ಒಂದು ಕಳ್ಕೊಂಡಂಥ ಹಣ ಏನು ಈ ವರ್ಷದಲ್ಲಿ ಅಂದ್ಕೊಳ್ತೇವೆ, ಹಣ ಬರುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಿಮಗೆ ಮಕರ ರಾಶಿಯವರಿಗೆ ಹೇಳುವಂತಹದ್ದು ಬಹಳ ಜನಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ದಶಾಭುಕ್ತಿಗಳು ಗ್ರಹಸ್ಥಿತಿಗಳು ಹೇಗಿದೆ ಅಂತೇಳಿ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ನಿಮಗೆ ಕಳ್ಕೊಂಡಂತಹ ಯಾವುದೋ ಒಂದು ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಹಣಕಾಸು ಇರಬಹುದು. ಇದು 3 ರೀತಿಯಲ್ಲಿ ಯಾವುದೋ ಒಂದು ನೂತನವಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದು ಯಾವಾಗ 29/3/2025 ಅನಂತರದಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನೆಕ್ಸ್ಟು ವಾಹನದ ಬಗ್ಗೆ ನಾವು ಗಮನಿಸ್ತಾ ಹೋದರೆ, ವಾಹನದ ವಿಷಯದಲ್ಲೂ ಕೂಡ ನಿಮಗೆ ಇತ್ತೀಚಿನ ದಿವಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು. ಎಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸಿರ್ತೀರಿ, ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗೋದು, ಕಿರಿಕಿರಿ ಆಗೋದು, ಹೀಗಾಗೋದು, ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಲೆದಾಟ ಹೀಗೆಲ್ಲ ಆಗುವಂಥದ್ದು ಆಗ್ತದೆ. ಆದರೆ ವಾಹನದ ರೀತಿಯಲ್ಲಿ ವೃದ್ಧಿಯನ್ನು ಪಡೆಯುವಂಥ ಸಾಧ್ಯತೆಗಳು, ನೂತನವಾದಂಥ ವಾಹನವೂ ಒಂದು ಅತಿಥಿ ಅಂತಲೇ ಹೇಳಬಹುದು ನಿಮಗೆ. ಆ ವಾಹನದ ಅತಿಥಿಯಿಂದ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಯಾಕಂದರೆ ವಾಹನ ಲಕ್ಷ್ಮಿ ಸುಲಭವಾದದ್ದಲ್ಲ. ನಾವು ಒಂದು ದಿವಸವೂ ಕೂಡ ವಾಹನ ಬಿಟ್ಟು ಇರಲಿಕ್ಕಾಗೋದಿಲ್ಲ. ಯಾಕಂದರೆ ಮುಂಚೆಲ್ಲ ಬಸ್ಸು ವ್ಯವಸ್ಥೆಗಳೆಲ್ಲ ಇತ್ತು. ಈಗ ನಮಗೆಲ್ಲ ಸ್ವಂತವಾದಂಥ ವಾಹನವೇ ಬೇಕು, ಸಮಯ ಇಲ್ಲ, ಅಷ್ಟೊಂದು ಪುರುಸೊತ್ತಿಲ್ಲ ಹೇಳುವಂಥ ಪರಿಸ್ಥಿತಿ ಇದ್ದಾಗ ಹಾಗೆ ಸ್ವಂತ ವಾಹನಗಳು ಕೂಡ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಮತ್ತು ಕಾನೂನಾತ್ಮಕವಾಗಿ ಏನೋ ಒಂದು ತೊಂದರೆಗೆ ಸಿಲುಕು ಹಾಕ್ಕೊಂಡ್ರೆ, ಉದಾಹರಣೆಗೆ ಯಾವುದೋ ಕೋರ್ಟು ಕಚೇರಿಯಲ್ಲಿ ಯಾವುದೋ ವ್ಯಾಜ್ಯಗಳಿದೆ, ಅಥವಾ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಅಥವಾ ಗಂಡ ಹೆಂಡತಿಯ ಡೈವರ್ಸ್ ನಡೀತಾ ಇದೆ, ಹೀಗೆಲ್ಲ ಇದ್ದರೆ ನೋಡಿ, ನಾ ಹೇಳಿದಂಥ ಈ ಡೇಟಲ್ಲಿ ಬಹಳ ಚೇಂಜಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. 29/3/2025ರಿಂದ ನೋಡಿ 15/5/2025 ಸಾಮಾನ್ಯವಾಗಿ ಒಂದು 2 ತಿಂಗಳ ಕಾಲ ಏನಿದೆಯಲ್ವಾ, ಇದು ಬಹಳ ಮುಖ್ಯವಾದಂಥ ಸಮಯ. ಯಾಕಂದರೆ 2025ನೇ ಇಸ್ವಿಯಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಕೂಡ ಉತ್ತಮವಾದಂಥ ಸ್ಥಿತಿ ಆದರೂ ಕೂಡ ಇದೊಂದು 2 ತಿಂಗಳ ಕಾಲ ನಿಮಗೆ ಚಿನ್ನದ ಸಮಯ ಅಂತೇಳಿ ಹೇಳಬಹುದು. ಯಾಕಂದರೆ ಆ ಸಮಯದಲ್ಲಿ ನಿಮಗೆಲ್ಲ ರೀತಿಯಾದಂಥ ವೃದ್ಧಿ ಆಗ್ತದೆ. ಹಾಗಾಗಿ ನೀವು ಇವಾಗೇ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಡಿ. ಈ ಒಂದು 2 ತಿಂಗಳಲ್ಲಿ 29/3/2025ರಿಂದ 15/5/2025 ಅಲ್ಲಿಗೆ 4-5 ತಿಂಗಳ, ಅಂದರೆ 2 ತಿಂಗಳ ಕಾಲ ನಿಮಗೆ ಹೆಚ್ಚಿನದಂಥ ಶ್ರೇಯಸ್ಸಾಗಲಿಕ್ಕೆ ಅವಕಾಶಗಳಿದೆ. ಅದು ನೋಡಿ ಒಂದು 8-10 ತರಹ ಅವಕಾಶಗಳು ಸಿಗಬಹುದು. ಒಂದನೇದಾಗಿ ಏನು ಕಳ್ಕೊಂಡಿದ್ರೋ ಅದು ಪಡೆಯುವಂತಹದ್ದು. ಎರಡನೇದಾಗಿ ನೋಡಿ 24ನೇ ಇಸ್ವಿಯಲ್ಲಿ ವಾಹನದಲ್ಲಿ ಬಹಳ ಸಮಸ್ಯೆಗಳು, ವಾಹನದಲ್ಲಿ ಬಹಳ ಚಿಂತೆ ಆಗ್ತಾ ಇತ್ತು. ಯಾವನೋ ಒಂದು ವಾಹನ ಕೊಂಡುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಸಮಯದಲ್ಲಿ ಕೊಂಡುಕೊಂಡ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗೆ ಅನಂತರ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಎಲ್ಲೋ ಒಂದು ಕಡೆಗೆ ಒಂದು ಸಂಸ್ಥೆಯನ್ನು ನಾನು ಆರಂಭ ಮಾಡಬೇಕು, ಅಥವಾ ಎಲ್ಲ ಲಾಸ್ ಆಗಿ ಕಂಪನಿ ಹರಾಜಾಗುವಂಥ ಪರಿಸ್ಥಿತಿ ಆಗಿದೆ, ಅಥವಾ ಯಾವುದೊಂದು ಲೋನ್ ತೆಗೆದುಕೊಂಡು ಎಮ್ಟಿ ಆಗಿಬಿಟ್ಟಿದೆ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಈ ಪರಿಸ್ಥಿತಿ ಆಗಿದೆ, ಹರಾಜು ಪರಿಸ್ಥಿತಿಯಲ್ಲಿ ಇದೆ ಅಂತಂದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಮತ್ತು 5ನೇದಾಗಿ ಈ ಸಮಯದಲ್ಲಿ ನೋಡಿ ಋಣಬಾಧೆಗಳು, ಈ ವರ್ಷದಲ್ಲಿ ಎಲ್ಲರೂ ಸಾಲ ಮಾಡ್ಕೊಂಡಿದ್ದಾರೆ, ಎಲ್ಲ ದುಡ್ಡು ಎತ್ಕೊಂಡ್ಬಂದಿದ್ದೀರೋ ಅದೆಲ್ಲ ಸ್ವಲ್ಪ ತೀರಿಸಲಿಕ್ಕೆ ಮೂಲ ಆದಾಯಗಳು ಕೂಡ ಬರ್ತದೆ. ಇದು ಬಹಳ ಒಳ್ಳೆಯದಲ್ವ ನಿಮಗೆ. ಯಾಕಂದರೆ ಮೂಲ ಆದಾಯಗಳೇ ಇಲ್ಲ ಅಂತಂದರೆ ಸಾಲ ಎಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೂಲ ಆದಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಉತ್ತಮವಾದಂಥದ್ದು ಅಂತ ಹೇಳ್ತೇನೆ. ಹಾಗೆ 7ನೇದಾಗಿ ಗಮನಿಸುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾರೋ ನಿಮ್ಮನ್ನು ಬೇಜಾರು ಮಾಡ್ಕೊಂಡಿದ್ದಾರೆ, ಯಾರೋ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಪುನಃ ಮರಳಿ ನೀವಿದ್ದಲು ಬರುವಂತಹ ಸಾಧ್ಯತೆಗಳಾಗ್ತದೆ. ಯಾಕಂದ್ರೆ ನಮ್ಮ ಟೈಮ್ ಬಂದಾಗ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಬರುತ್ತದೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ನಿಮ್ಮ ಟೈಮ್ ಏನಿದೆ ಅಲ್ವಾ, 2025ನೇ ಒಳ್ಳೆಯದಾದಂತಹ ಸಮಯಗಳು ಬರುತ್ತೆ. ಎಷ್ಟು ವರ್ಷ ಆಯಿತು ನೋಡಿ, 7.5 ಶುರುವಾಗಿ ಒದ್ದಾಡಿ ಏಳು ಬೀಳು ಎಲ್ಲ ನಷ್ಟ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡು ಅಪಾಯ ಜೀವನವೇ ಸಾಕು. ಬಹಳ ಜನರು ಕಮೆಂಟ್ ಹಾಕಿದ್ದು ನೋಡಿದ್ದೇನೆ, ಈ ಜೀವನವೇ ಸಾಕು, ಈ ಜೀವನದಲ್ಲಿ ಏನು ಮಾಡಬೇಕು ನಾನು ಹೇಳುವಂತಹ ಒಂದು ಮನಸ್ಥಿತಿ ಸಮಸ್ಯೆಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಇಂತಹ ಜೀವನದ ಅನೇಕ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಈ ವರ್ಷದಲ್ಲಿ ಸಿಗಬಹುದು ನಿಮಗೆ. ಯಾಕಂದರೆ ಜೀವನದಲ್ಲಿ ನಾಳೆಗಾಗತ್ತೆ ಅಂತೇಳಿ 2-3 ಜನ ಕಮೆಂಟ್ ಹಾಕಿದ್ದು ನೋಡಿದ್ದೇನೆ, ಹೇಳ್ತಾ ಇದ್ರಿ ಆಗ್ತಾ ಇಲ್ಲ ಅಂತೇಳಿ. ಆದರೆ 2025ರಲ್ಲಿ ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದ್ದಾವೆ ನಿಮಗೆ. ಅಂದರೆ ನಾವು ಆದಷ್ಟು ಸಕಾರಾತ್ಮಕವಾದಂಥ ಚಿಂತನೆಗಳನ್ನು, ಒಳ್ಳೆ ರೀತಿಯಾದಂತಹ ಪರಿಹಾರಗಳನ್ನು, ದೇವತಾರಾಧನೆ ಮಾಡ್ತಾ ಹೋಗಬೇಕೇ ಬಿಟ್ಟರೆ ನಮ್ಮ ಕೈಯಲ್ಲಿ ಎಲ್ಲವನ್ನು ಕೂಡ ನಿಲ್ಲಿಸುವಂಥ ಒಂದು ಸಾಮರ್ಥ್ಯ ಇಲ್ಲ. ಪ್ರಯತ್ನ ಮಾಡಬಹುದು, ಆ ಪ್ರಯತ್ನಕ್ಕೆ ಭಗವಂತ ಅನುಗ್ರಹ ಮಾಡಬೇಕು. ನಾವು ಪ್ರಯತ್ನವನ್ನೇ ಮಾಡದೇ ಇದ್ದರೆ ಆ ಭಗವಂತನ ಹತ್ತಿರಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಹಾಗಾಗಿ ಈ ಮನುಷ್ಯ ಪ್ರಯತ್ನ ಏನಿದೆಯಲ್ವ, ಇದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ನಾವು ಅದನ್ನೇ ಪ್ರಯತ್ನ ಮಾಡ್ತಾ ಇರುವಂಥದ್ದು.
ಋಷಿಮುನಿಗಳ ರೀತಿಯಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೋ ಅದನ್ನು ಹೇಳುವಂತಹ ಒಂದು ಪ್ರಯತ್ನ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಯಾವುದೋ ಒಂದು ಭೂಮಿ ಕಳ್ಕೊಂಡಿದ್ದೀರಿ ಹಿಂದೆ, ಬಹುಶಃ 7.5 ಶನಿ ಶುರು ಆದಮೇಲೆ ಕಳ್ಕೊಂಡಿದ್ದೀರಿ ಅನ್ನಿಸ್ತದೆ. ಆ ಭೂಮಿ ಪುನಃ ನಿಮ್ಮ ಆಧಿಪತ್ಯಕ್ಕೆ ಬರುತ್ತದೆ ಅಂತೇಳಿ ಹೇಳಬಹುದು. ಮತ್ತು ಕೋರ್ಟಿನ ವ್ಯಾಜ್ಯಗಳು, ಕಿರಿಕಿರಿಗಳು ಹಿಂದೆ ಹೇಳಿದಾಗ ಅದು ಪರಿಹಾರ ಆಗುವಂಥ ಸಾಧ್ಯತೆಗಳು, ಮತ್ತು ಶತ್ರುಗಳು ಕೂಡ ಮಿತ್ರರಾಗುವಂಥ ಸಾಧ್ಯತೆಗಳಿದ್ದಾವೆ. ಈ ವರ್ಷದಲ್ಲಿ ನೋಡಿ, ಯಾರ್ಯಾರು ಶತ್ರುಗಳು, ಯಾರು ಗಲಾಟೆ ಮಾಡ್ಕೊಂಡು ಹಿಂದೆ ನಿಮ್ಮ ಜೀವನದಲ್ಲೆಲ್ಲ ಬಿಟ್ಟು ಹೋಗಿ ಬಿಟ್ಟಿದ್ದಾರಲ್ವ, ಅವರು ಪುನಃ ಮತ್ತೆ ಸೇರಿಕೊಳ್ಳುವಂಥ ಸಾಧ್ಯತೆಗಳಿದೆ. ಅದರ ತುಂಬ ಜಾಗೃತ ವಹಿಸ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಹಾಗೆ ಅನಂತರದಲ್ಲಿ ನೋಡಿ, ನಾನು ಹೇಳಿದಂತಹ 29/3/2025ರಿಂದ 15/5/2025 ಒಳಗಡೆಗೆ ನೋಡಿ, ವಿವಾಹಕ್ಕೆ ಬಹಳ ಶುಭವಾದಂಥ ಸಮಯ ಇದೆ. ಹಾಗಾಗಿ ವಿವಾಹ ಪ್ರಯತ್ನ ಏನೇನು ಮಾಡ್ತಾ ಇದ್ದೀರೋ ಅಂಥವರು ಈ ಸಮಯದಲ್ಲಿ ಜಾಸ್ತಿ ಒತ್ತು ಕೊಟ್ಟು ಪ್ರಯತ್ನಗಳನ್ನು ಮಾಡಿ. ಈ ವಿವಾಹ ಸಮಯ ಹೇಳುವಂಥದ್ದು ಒಂದು 25ನೇ ಇಸ್ವಿಯಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಆಗದೇ ಇರುವಂಥವರಿಗೂ ಕೂಡ ಈ ಸಮಯದಲ್ಲಿ ಒಂದು ಬಹಳ ಟರ್ನಿಂಗ್ ಪಾಯಿಂಟು ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದ್ರ ಬಗ್ಗೆ ನೀವು ಜಾಸ್ತಿ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಇನ್ನು ಸುಖಸ್ಥಾನ, ಏನಾದರೂ ಭೂಮಿ ಅಥವಾ ಏನಾದರೂ ಖರೀದಿ ಮಾಡ್ತೇನೆ ಅಂತ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಸಾಧ್ಯತೆಗಳಿದ್ದಾವೆ. ಅಂದರೆ ಯಾವುದೋ ಒಂದು ಕಾನೂನಿನ ತೊಡಕಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಒಂದು. ಎರಡನೇದಾಗಿ ನೀವು ಸ್ವತಂತ್ರವಾಗಿ ನಿಲ್ಲುವಂತಹ ಒಂದು ವರ್ಷವಾಗ್ತದೆ ಈ ವರ್ಷದಲ್ಲಿ. ಯಾಕಂದರೆ 10 ಕೆಲಸಗಳನ್ನು ಮಾಡಿ ನೀವೇ ಸ್ವತಂತ್ರವಾಗಿ ಜವಾಬ್ದಾರಿಯುತವಾಗಿ ಡೆವಲಪ್ ಆಗ್ತೀರಿ. ಈ ಸ್ವತಂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುನ್ನುಗ್ಗಿಕೊಂಡು ಹೋಗ್ತೀರಿ. ಎಷ್ಟೋ ಸಲ ನಾವು ಮುನ್ನುಗ್ಗಲಿಕ್ಕೆ ಆಗಲ್ಲ, ಸುಮ್ಮನೆ ಹಿಂದೆ ಮುಂದೆ ಹೊಡಿತಾ ಇರ್ತೇವೆ, ಮುಂದೆ ಚಕ್ರವೇ ತಿರುಗುವುದಿಲ್ಲ. ಕುರುಡನ ಹಗ್ಗವನ್ನು ಮಾಡಿದ ಹಾಗೆ ಆಗಿಬಿಡ್ತದೆ ನಮ್ಮ ಜೀವನ. ಹಾಗಾಗಿ ಈ ವರ್ಷ ಹಾಗಾಗುವುದಿಲ್ಲ, ಧೈರ್ಯದಿಂದಿರುವಂಥ ಸಾಧ್ಯತೆಗಳನ್ನು ಮಾಡಿಕೊಳ್ಳಿ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ವರ್ಷದ ಅಂತ್ಯದಲ್ಲಿ ನೋಡಿ, ಷಷ್ಠರಾಶಿಗೆ ಗುರುವಿನ ಒಂದು ಪರಿವರ್ತನೆಯಿಂದ ಯಾವುದೋ ಒಂದು ವರ್ಷದ ಅನಂತರದಲ್ಲಿ ಸ್ವಲ್ಪ ಕೊನೆ ಹಂತದಲ್ಲಿ ಯಾವುದೋ ಒಂದು ಹಣಕಾಸನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಒಂದು ಕೂಡ ಒಳ್ಳೆ ರೀತಿಯಾದಂಥ ವ್ಯಕ್ತಿಗಳ ಪ್ರಯತ್ನ ಆಗ್ತದೆ, ಪರಿಚಯವಾಗುತ್ತೆ, ಹಣಕಾಸನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಅದರಿಂದನೂ ಕೂಡ ಬಹಳ ಲಾಭಾಂಶಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ಗುರುವಿನ ಬಹಳ ಮುಖ್ಯವಾದಂಥ ಅಂಶ ನಿಮಗೆ ಒಂದು 5 ಉಂಟು ಮಾಡುತ್ತದೆ. ಒಂದನೇದಾಗಿ ನಿಮ್ಮ ಮನಸ್ಸಿಗೆ ಬಹಳ ದೃಢತೆಗಳನ್ನು ಕೊಡುತ್ತದೆ. ಯಾಕಂದರೆ ಹಿಂದೆಲ್ಲ ಏನಾಗಿತ್ತಪ್ಪ ಅಂತಂದರೆ ದೃಢತೆ ಇಲ್ಲ, ಒಟ್ಟು ಏನು ಕೆಲಸ ಆಗ್ತದೆ ಹಾಗೆ ಮಾಡ್ಕೊಂಡು ಹೋಗುವಂಥದ್ದು. ಈಗ ಹಾಗಾಗುವುದಿಲ್ಲ, ಇದು ಹೀಗೆ ಆಗಬೇಕು, ಹೀಗೆ ಮಾಡಬೇಕು, ಹೀಗೆ ಇದು ರಿಸಲ್ಟ್ ಬರುತ್ತೆ ಹೇಳುವಂತಹ ನಿಮ್ಮ ತೀರ್ಮಾನ ಹಿಂದೇನಿತ್ತು ನೋಡಿ, 7.5 ಶನಿ ಬರುವಂತಹ ಪೂರ್ವದಲ್ಲಿ ಅಂತಹ ರಿಸಲ್ಟ್ ಪುನಃ ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ಏನು ನಿರ್ಧಾರ ಮಾಡ್ತೇವೆ ಆ ನಿರ್ಧಾರಕ್ಕೆ ಸರಿಯಾದಂತಹ ಒಂದು ಫಲ ಸಿಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಪಾರ್ಟ್ನರ್ ಮಾತ್ರ ಸ್ವಲ್ಪ ಹುಷಾರಿಕೆಯನ್ನು ವಹಿಸ್ಕೊಳ್ಳಿ. ಯಾಕಂದರೆ ಒಂದು ಹಂತಕ್ಕೆ ಗುರುಬಲ ಬಂದಾಕರೂ ಕೂಡ ಗುರುಬಲ ಷಷ್ಠಕ್ಕೆ ಹೋಗಿಬಿಡುತ್ತದೆ, ಇದು ಒಳ್ಳೆಯದಲ್ಲ. ಹಾಗಾಗಿ ಗುರುವಿನ ಪರಿವರ್ತನೆ ಹೇಳುವಂಥದ್ದು ನಿಮಗೆ ವ್ಯಾಪಾರ ವ್ಯವಹಾರ ಮಾಡೋರು, ಪಾರ್ಟ್ನರ್ ಆಗಿ ಮಾಡುವಂಥವ್ರು ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ಅನಂತರ ಧನಾತ್ಮಕವಾದಂಥ ಮನಸ್ಥಿತಿ ಅನಕ ನೀವು ಬರ್ತಾ ಇದೆ, ಏನು ಹೆದರ್ಕೊಳ್ಳೋದು ಬೇಡ. ಧನಾತ್ಮಕವಾಗಿ ಎಲ್ಲ ಕಡೆಗೂ ನಿಮ್ಮ ಮನಸ್ಥಿತಿ ಒಳ್ಳೆ ರೀತಿಯಾಗಿ ಬರ್ತಾ ಇದೆ, ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇವೆ. ಮತ್ತು ವಿದೇಶದಿಂದ ಹೆಚ್ಚಿನದಾದಂತಹ ಆರ್ಥಿಕವಾದಂಥ ಅಭಿವೃದ್ಧಿಯಾಗುವಂಥದ್ದು, ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಏನು ನೀವು ಗಾಬರಿ ಬಿಡ್ಕೊಳ್ಳುವಂಥದ್ದು ಬೇಡ. ವಿದೇಶದಿಂದ ಹಣಕಾಸು ಕೂಡ ಬರುತ್ತೆ. ಮತ್ತು ಎಷ್ಟೋ ಜನ ಆನ್ಲೈನ್ ಕೆಲಸ ಕಾರ್ಯ ಮಾಡ್ತಾ ಆನ್ಲೈನಲ್ಲಿ ಏನೋ ಒಂದು ನಾನು ಮಾಡಬೇಕು ಹೇಳುವಂಥವ್ರಿಗೂ ಕೂಡ ಚಿನ್ನದಾದಂಥ ಲಾಭಾಂಶ ಇದೆ, ಇದು ಒಳ್ಳೆಯದಾದಂಥದ್ದು. ಇವತ್ತು ನೋಡಿ ಹೇಗಾಗಿದೆ, ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಆಗಿ ಹೋಗಿದೆ ಅಲ್ವಾ. ಹಾಗಾಗಿ ನಿಮ್ಗೆ ಆನ್ಲೈನ್ ಮೂಲಕವಾಗಿ ಹೆಚ್ಚಿನದಾದಂಥ ಆರ್ಥಿಕವಾದಂಥ ವೃದ್ಧಿಯಾಗುತ್ತದೆ. ಮತ್ತು ಏನೋ ಒಂದು ಕಂಪನಿಯನ್ನು ಆರಂಭ ಮಾಡಬೇಕು ಹೇಳುವಂಥವ್ರು ಈ ವರ್ಷ ಬಹಳ ಉತ್ತಮವಾದಂಥ ವರ್ಷ ಮಕರ ರಾಶಿಯವರು. ಹಾಗಾಗಿ ಆರಂಭ ಮಾಡಿ ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ. ಬಹಳ ಶಿಸ್ತಿನ ವ್ಯಕ್ತಿಗಳಾಗಿ ನೀವು ಈ ವರ್ಷದಲ್ಲಿ ಪ್ರಯತ್ನ ಮಾಡಬೇಕು. ನಾನು ಹೇಳಿದಾಗೆ ಒಂದು ಮಾರ್ಚಿಂದ ಮೇವರೆಗೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ವರ್ಷದ ಆರಂಭದಲ್ಲಿ ಏನು ಮಾಡಬೇಕು, ಮಧ್ಯದಲ್ಲಿ ಏನು ಮಾಡಬೇಕು, ಕೊನೆಗೆ ಏನು ಮಾಡಬೇಕು ಹೇಳೋದನ್ನು ಪ್ಲ್ಯಾನ್ ಮಾಡಿಕೊಳ್ಳಿ. ಶಿಸ್ತಿಂದ ಮಾಡಿ ನೀವು ಸಕ್ಸಸ್ಫುಲ್ ಆಗ್ತೀರಿ. ಶಿಸ್ತು ಬೇಕು ಎಲ್ಲದಕ್ಕೂ ಕೂಡ. ಶಿಸ್ತು ಸಮಯ ಎರಡಿಲ್ಲ ಅಂತಂದರೆ ಜೀವನದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಸ್ತು ಸಮಯ ಎರಡಕ್ಕೆ ಬಹಳ ಮುಖ್ಯವಾದಂಥ ಬೆಲೆ ಕೊಡಿ. ಆ ಬೆಲೆ ನಿಮಗೆ ಬಹಳ ಒಳ್ಳೆಯದಾಗ್ತದೆ. ಮತ್ತು ದೃಢವಾದಂಥ ಸಂಕಲ್ಪಗಳನ್ನು ಮಾಡ್ಕೊಳ್ಬೇಕು ನೀವು ವರ್ಷದಲ್ಲಿ. ಇದನ್ನು ನಾನು ಮಾಡ್ತೇನೆ ಹೇಳುವಂಥ ಸಂಕಲ್ಪಗಳನ್ನು ಮಾಡ್ಕೊಂಡು ಮುಂದೆ ಹೋಗಿ ಆ ದೈವಾನುಗ್ರಹವಾಗುತ್ತೆ. ಅನಂತರದಲ್ಲಿ ರಾಜಕೀಯ ವ್ಯಕ್ತಿಗಳಿರಬಹುದು, ಕಾನೂನಿನ ಸಲಹೆ ಸೂಚನೆ ಕೊಡುವಂತಹ ವ್ಯಕ್ತಿಗಳಿರಬಹುದು, ಅದರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಧಾರ್ಮಿಕವಾದಂಥ ಮುಖಂಡರಿರಬಹುದು. ನಿಮಗೆ ಹೆಚ್ಚಿನದಾದಂಥ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ಸು ಕೂಡ ಇದ್ದಾವೆ. ಹಾಗೆ ಇವತ್ತಿನ ಕಾಲದಲ್ಲಿ ಕಾಲಮಾನವನ್ನು ನೋಡಲಿಕ್ಕೆ ಹೋದರೆ ನಿಮಗೆ ಏನು ಒಂದು ಸಂಭಾವನೆ ಸಿಗಬೇಕು ಅಥವಾ ಸ್ಯಾಲ್ರಿ ಸಿಗಬೇಕು ಅದು ಹೈಕ್ ಆಗುವಂಥ ಸಾಧ್ಯತೆಗಳು ಬಹಳ ಮುಖ್ಯವಾಗಿದೆ. ಯಾಕಂದರೆ ಎಲ್ಲವೂ ಕೂಡ ಕಾಲಘಟ್ಟದ ಮೇಲೆ ತೀರ್ಮಾನವಾಗ್ತದೆ. ಯಾಕಂದರೆ ಎಕ್ಸ್ಪೆನ್ಸಿವ್ ಏನೇನಾಗ್ತದೆ ಅದರ ಮೇಲೆ ಸಂಬಳಗಳನ್ನು ಕೂಡ ತೀರ್ಮಾನ ಮಾಡ್ತಾರೆ. ಹಾಗಾಗಂತಹ ಆ ಒಂದು ಸಂಬಳದಲ್ಲೂ ಕೂಡ ಬಡ್ತಿ ಸಿಗುವಂಥದ್ದು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ.
ಯಾರಿಗೆ ಗೌರ್ಮೆಂಟ್ ಪರ್ಮನೆಂಟ್ ಆಗಲಿಲ್ಲ ನೋಡಿ ಅಂಥವರಿಗೆ ಈ ವರ್ಷದಲ್ಲಿ ಪರ್ಮನೆಂಟ್ ಆಗ್ತದೆ. ಬಹಳ ವರ್ಷದಿಂದ 4 ವರ್ಷ 6 ವರ್ಷದಿಂದ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಏನೋ ಒಂದು ಮಾಡ್ತಾ ಇದ್ದೇನೆ ಅಂತಂದರೆ ಅದೆಲ್ಲ ಸರಿ ತೂಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ವರ್ಷದ ಧರ್ಮ ಮಾರ್ಗದಲ್ಲಿ ಆದಷ್ಟು ಹೋಗುವಂಥ ಸಾಧ್ಯತೆಗಳು ಮತ್ತು ದೇವತಾ ಆರಾಧನೆ ಪ್ರಾರ್ಥನೆ. ಹಿಂದೆ ನೀವು ಅನೇಕ ಕಷ್ಟ ಕಾಲದಲ್ಲಿ ನೀವು ಮಾಡಿದ್ದೀರಿ ನೋಡಿ. ನಾನು ಯಾವಾಗೂ ಕೂಡ ಹೇಳ್ತಾ ಇದ್ದೆ, ಕಷ್ಟ ಕಾಲದಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತೇಳಿ ದೇವರನ್ನು ಬಿಡಬೇಡಿ. ಆ ಹಿಂದೆ ಮಾಡಿದಂಥ 2022, 23, 24ರಲ್ಲಿ ಮಾಡಿದಂಥ ಏನು ನಿಮ್ಮ ಪುಣ್ಯಾಂಶ ಅಥವಾ ಒಳ್ಳೆ ರೀತಿಯಾದಂಥ ಫಲಗಳಿದೆಯೋ ಅದು ನಿಮಗೆ ಈ ವರ್ಷದಲ್ಲಿ ಕೊಡ್ತಾ ಬರ್ತದೆ. ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಶುಕ್ರನ ರಾಶಿಯಲ್ಲಿದ್ದಾನೆ. ಹಾಗಾಗಿ ಎಲ್ಲೆಲ್ಲಿ ನೀವು ಸಾಲ ಮಾಡಿದಿರಿ, ಎಲ್ಲೆಲ್ಲಿ ನೀವು ಹೋಗ್ಕೊಂಡು ತೊಂದರೆ ಮಾಡ್ಕೊಂಬಂದಿದ್ದೀರಿ, ಅದನ್ನೆಲ್ಲ ಈ ವರ್ಷದಲ್ಲಿ ಸಾಲ ತೀರಿಸುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಈ ವರ್ಷದಲ್ಲಿ ಒಂದು ವರ್ಷದ ಆರಂಭದ ದಿವಸದಲ್ಲೋ ಅಥವಾ ಮಧ್ಯದಲ್ಲೋ ಒಂದು ಗೌರವ ಸಿಗ್ತದೆ. ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರೋ ನಿಮ್ಮ ಗೌರವ ಎಲ್ಲ ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಇನ್ನು ಪ್ರಯಾಣ ಯೋಗ ಆಳುವಂಥದ್ದು ಈ ವರ್ಷದಲ್ಲಿ ಬಹಳ ಇದೆ ಅಂತ ಹೇಳ್ಬೋದು. 6ನೇ ರಾಶಿಯಲ್ಲಿ ಬುಧನ ಮನೆಯಲ್ಲಿದ್ದಾನೆ. ಹಾಗಾಗಿ ವಿದ್ಯೆಗೋಸ್ಕರ ಪ್ರಯಾಣ, ವಿದ್ಯಾರ್ಥಿಗಳಿಗೋಸ್ಕರ ಪ್ರಯಾಣ, ಅದ್ರ ಜೊತೆಗೆ ಏನೋ ಒಂದು ನಾನು ಕಲಿಬೇಕು ಅನ್ನುವಂಥ ಪ್ರಯಾಣ. ಯಾಕಂದರೆ ನಿಮಗೆ ಅಷ್ಟು ಉತ್ಸಾಹ ಇದೆ, ಪ್ರತಿಯೊಂದನ್ನು ಕೂಡ ಕಲಿಬೇಕು ಅನ್ನುವಂಥ ಉತ್ಸಾಹ ಇದೆ ಅಲ್ವಾ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಯಶಃ ಕೀರ್ತಿಂಚ ಲಕ್ಷ್ಮೀಂಚ, ಯಶಸ್ಸು ಸಿಗ್ತದೆ, ಕೀರ್ತಿಯೂ ಸಿಗುತ್ತೆ, ಅದರ ಜೊತೆಗೆ ಲಕ್ಷ್ಮಿಯೂ ಕೂಡ ನಿಮಗೆ ಪ್ರಾಪ್ತಿಯಾಗಿ ಅನುಗ್ರಹ ಮಾಡ್ತಾಳೆ. ಅದರಲ್ಲೇನು ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಭಾಗ್ಯವೂ ಕೂಡ ಈ ವರ್ಷದಲ್ಲಿ ಸ್ವಲ್ಪ ವೃದ್ಧಿಯಾಗ್ತದೆ. ಎಷ್ಟೋ ಸಲ ಭಾಗ್ಯವೇ ವೃದ್ಧಿಯಾಗುವುದಿಲ್ಲ. ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನ ಪೌರುಷಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ವರ್ಷದಲ್ಲಿ ಭಾಗ್ಯವು ನಿಮಗೆ ಅನೇಕ ರೀತಿಯಾಗಿ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಭಾಗ್ಯದ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀವೇನಿಲ್ಲ ಶಿಸ್ತಿಂದ ಪ್ಲ್ಯಾನ್ ಮಾಡಬೇಕು ಅಷ್ಟೇ. ಈ ವರ್ಷದಲ್ಲಿ ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂದೆ ಏನೇನು ಮಾಡ್ತಾ ಇದ್ದೀರೋ, ಹಿಂದೆ ಏನೇನು ನಡ್ಸ್ಕೊಂಡು ಹೋಗ್ತಾ ಇದ್ದೀರೋ ಅಷ್ಟೇ ಮಾಡಿಕೊಳ್ಬೇಕು. ಶಿಸ್ತು, ಪ್ಲ್ಯಾನು, ಇದು ಎರಡನ್ನು ಗಮನಿಸ್ತಾ ಹೋಗಬೇಕು. ಅನಂತರದಲ್ಲಿ ಹೆಚ್ಚಿನದಾಗಿ ತಂದೆ ತಾಯಿಯವರ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನಿಸಬೇಕಾಗಬಹುದು. ಯಾಕಂದರೆ ರಾಹು ಮತ್ತು ಕೇತುವಿನ ಪರಿವರ್ತನೆಯಿಂದ ತಂದೆ ತಾಯಿಯವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಖರ್ಚು ಕೂಡ ಆಗಬಹುದು. ಅವ್ರ ಬಗ್ಗೆ ಆದಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿ. ಯಾಕಂದರೆ ರಾಹುಕೇತುವಿನ ಪರಿವರ್ತನೆ ಅಷ್ಟೊಂದು ಶುಭವನ್ನು ಕೊಡುವಂಥ ಒಂದು ಸ್ಥಿತಿ ಇಲ್ಲ ನಿಮಗೆ. ಒಂದಂತಕ್ಕೆ ಅನುಕೂಲ ಕಂಡರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಕಿರಿಕಿರಿಯೂ ಕೂಡ ಬರುತ್ತೆ. ಹಾಗೆ ಗೃಹಿಣಿಯರಿಗೂ ಕೂಡ ಬಹಳ ಶುಭ ಅಂತ ಹೇಳ್ಬೋದು. ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತೇನೆ, ನೂತನವಾದಂಥ ಪ್ರಾಜೆಕ್ಟ್ ಮಾಡ್ತೇನೆ ಅಂತಂದರೆ ಬಹಳ ಶುಭವಾದಂಥದ್ದು. ಹೀಗೆ ನೋಡಿ, ಆ ದೈವಾನುಗ್ರಹ ನಿಮಗೆ 25ನೇ ಇಸ್ವಿಯಲ್ಲಿ 1ನೇದಾಗಿ 7.5 ಸೇನೆಯೂ ಕೂಡ ಮುಗೀತು. ಇನ್ನೊಂದು ಚಿನ್ನದ ಸಮಯ ಅಂತಂದರೆ 29/3ರಿಂದ 15/5 ಬಹಳ ಚಿನ್ನದ ಸಮಯ. ಈ ಸಮಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬನ್ನಿ ಆ ದೈವಾನುಗ್ರಹದಿಂದ. ಯಾಕಂದರೆ 7.5 ಸೇನೆ ಮುಗಿದ ಮೇಲೆ ನಿಮಗೇನಂತ ಆತಂಕ ಪಡುವುದು ಬೇಡ. ಇನ್ನು ಗುರುವಿನ ಪರಿಪೂರ್ಣವಾದಂಥ ಅನುಗ್ರಹದಿಂದ ಮುಟ್ಟಿದೆಲ್ಲ ಚೆನ್ನಾಗ್ತಾ ಹೋಗ್ತದೆ. ನೋಡಿ, ಈಗ ಕಾಮೆಂಟ್ ಮಾಡಬೇಡಿ, ಮಾರ್ಚ್ ಏಪ್ರಿಲ್ ಬರಲಿ, ಮೇ ಒಳಗಡೆಗೆ ಅದನ್ನು ನೋಡಿ ಏನಾಗ್ತದೆ ಹೇಳೋದನ್ನು ಕೂಡ ಹೇಳಿ. ಆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಭಗವಂತ ನಡೆಸ್ತಾನೆ. ನಿಮ್ಮ ಮನಸ್ಸಿನ ಯದೀಚ್ಛೇತ್ ಸಕಾಮಹ ಎಂಬುದಾಗಿ ಪುರಾಣಗಳೆಲ್ಲ ಹೇಳ್ತದೆ. ಹಾಗಾಗಿ ಏನೇನು ಮನಸ್ಸಿನ ಇಷ್ಟಾರ್ಥಗಳು ಒಳ್ಳೆ ರೀತಿಯಾಗಿ ಆಗಬೇಕು ಅಂತಹದ್ದನ್ನೆಲ್ಲ ಆ ಭಗವಂತ ನಡೆಸ್ತಾನೆ. ಎಲ್ಲ ದೈವಿ ಬಲ, ಗುರುವಿನ ಬಲ ಎಲ್ಲವೂ ಕೂಡ ನಿಮ್ಮ ಕಡೆಗೇ ಇದೆ. ಈ ವರ್ಷದಲ್ಲಿ ಏನಿದೆ ನಿಮ್ಮ ಕಡೆಗೇ ಇದೆ. ಹಾಗಾಗಿ ಏನು ಗಾಬರಿ ಬೀಳುವಂಥದ್ದು ಬೇಡ. ನಕ್ಷತ್ರ ಪರಿಹಾರಗಳು ಏನು? ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನಿಮ್ಮೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ. ಯಾಕಂದರೆ ಬಹಳ ಸುಲಭವಾದಂಥ ಪರಿಹಾರ. ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ವಿಶೇಷವಾದಂಥ ಫಲಗಳನ್ನು ಅನೇಕರು ಕಂಡುಕೊಂಡಿದ್ದಾರೆ. ನಾನೂ ಕೂಡ ಕಂಡುಕೊಂಡಿದ್ದೇನೆ. ನಾವು ಭಾನುವಾರ ಅರಳಿ ಮರ ಪ್ರದಕ್ಷಿಣೆ ಮಾಡ್ತೇವೆ. ಯಾತಕ್ಕೆ ಅಂತಂದರೆ ನಮ್ಮ ಅನೇಕ ರೀತಿಯಾದಂಥ ಕೆಟ್ಟ ಎನರ್ಜಿಗಳೆಲ್ಲ ಹೋಗಿ ಒಳ್ಳೆ ರೀತಿಯಾದಂಥ ಎನರ್ಜಿಗಳಾಗುತ್ತೆ. ಭಾನುವಾರ ಬಹಳ ಉತ್ತಮವಾದದ್ದು. ಶನಿವಾರ ಮಾಡಿದ್ರೆ ಎಲ್ಲರ ದರಿದ್ರತನವೂ ಕೂಡ ದೂರವಾಗ್ತದೆ. ಎಷ್ಟೋ ಸಲ ನೋಡಿ, ಹಿಂದಿನ 2-3 ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೇನೆ ಅನ್ನಿಸ್ತದೆ. ಯಾಕಂದರೆ ಅಲಕ್ಷ್ಮಿ ಏನಿದೆ ಅದೆಲ್ಲ ಮಹಾಲಕ್ಷ್ಮಿಯಾಗಿ ಶನಿವಾರ ಪ್ರದಕ್ಷಿಣೆ ಮಾಡಿದರೆ ಪರಿಹಾರ ಆಗುತ್ತೆ. ಅದನ್ನು ಕೂಡ ಶನಿವಾರ ಅಥವಾ ಭಾನುವಾರ ಬಹಳ ಜನಕ್ಕೆ ರಜೆ ಇರುತ್ತೆ, ಮಾಡ್ತಾ ಬನ್ನಿ, ಬಹಳ ಶುಭವಾಗ್ತದೆ. ಇನ್ನು ಶ್ರವಣ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿ. ಶ್ರವಣ ನಕ್ಷತ್ರದವರಿಗೆ ಗುರುವಿನ ನಾಮಸ್ಮರಣೆ, ಗುರುವಿನ ಆರಾಧನೆ, ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಗುರು ಷಷ್ಠರಾಶಿಯಲ್ಲಿ ಹೋದಾಗ ಶ್ರವಣ ನಕ್ಷತ್ರದವರಿಗೆ ಏನೋ ಕಳವಳ, ಹಿಂದೆ ಇರಲಿಲ್ಲ ನೋಡಿ, ಅನುಕೂಲ ಆಗ್ತಾ ಇರಲಿಲ್ಲ. ಹಾಗಾಗಿ ಆಗತ್ತೋ, ಕಾರಲ್ಲಿ ಕೂತ್ಕೊಂಡ್ರೆ ಡ್ರೈವಿಂಗ್ ಸರಿಯಾಗಿ ಆಗತ್ತಾ, ಯಾರಿಗೂ ಆಕ್ಸಿಡೆಂಟ್ ಆದ ನೋಡಿಬಿಟ್ಟಿದ್ದೇನೆ. ಯಾಕಂದರೆ ಇವತ್ತು TV ಮಾಧ್ಯಮಗಳು, ಮೊಬೈಲಲ್ಲಿ ಎಷ್ಟೊತ್ತಿಗೂ ಕೂಡ ನೋಡ್ತಾ ಇರ್ತವೆ, ದುರ್ಘಟನೆಗಳನ್ನೇ ನೋಡ್ತಾ ಇರ್ತೇವೆ. ಹಾಗಾಗಿ ಹಿಂಗಾಗ್ಬಿಟ್ಟಿದೆಯಲ್ಲ, ನನಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೊಂದು ತಲೆಯಿಂದ ಫಸ್ಟ್ ಕಿತ್ತು ಬಿಸಾಕ್ಬಿಡಿ. ಫಸ್ಟ್ ಏನು ಮಾಡಿ, ಸರಿಯಾಗಿ ಆಗತ್ತೆ ಹೇಳೋದನ್ನು ಮನಸ್ಥಿತಿ ತೆಗೆದುಕೊಂಬನ್ನಿ. ಶ್ರವಣ ನಕ್ಷತ್ರದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು
ಗುರುವಿನ ನಾಮಸ್ಮರಣೆ ಮಾಡಿ. ಯಾಕಂದರೆ ಗುರುವಿನ ಗುಲಾಮ ನಾವು ಆಗಬೇಕು, ಆವಾಗ ನಮಗೆಲ್ಲ ಒಳ್ಳೆಯದಾಗುತ್ತೆ. ಅದನ್ನು ಗಮನಿಸಿ ಮಾಡಿ. ಧನಿಷ್ಠಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನಿಷ್ಠಾ ನಕ್ಷತ್ರದವರು ಅನ್ನದಾನ ಎಲ್ಲೆಲ್ಲ ಅವಕಾಶಗಳಾಗುತ್ತೋ ಅನ್ನದಾನ ಮಾಡುವಂಥದ್ದು, ಭಗವಂತನ ಪ್ರೀತ್ಯರ್ಥವಾಗಿ ನಿಮ್ಮ ಕೈಲಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬನ್ನಿ. ಅದರಿಂದ ಲಾಭಾಂಶಗಳು ಅನುಕೂಲಕರವಾದಂಥ ಅವಕಾಶಗಳಾಗ್ತದೆ. ಆ ಗುರುವನ್ನು ಭಕ್ತಿಯಿಂದ ಹಿಡ್ಕೊಂಡು ಅನ್ನದಾನ ಮಾಡಿ. ಎಲ್ಲೋ ಒಂದು ಕಡೆ ಮಂತ್ರಾಲಯಕ್ಕೆ ಹೋಗ್ತೀರಿ, ನಿಮ್ಮ ಕೈಲಾದರೆ 500, 1000, 2000 ಎಷ್ಟು ಶಕ್ತಿ ಇದೆಯೋ ಶಕ್ತಿ ಅನುಸಾರವಾಗಿ ಅನ್ನದಾನವನ್ನು ಮಾಡುವಂತಹ ಒಂದು ಪ್ರಯತ್ನ ಮಾಡಿ. ಧನಿಷ್ಠಾ ನಕ್ಷತ್ರವು ಶುಭವಾಗುತ್ತದೆ. 2025ನೇ ಇಸ್ವಿ ಬಹಳ ಶುಭವಾದಂಥದ್ದು. ಮಕರ ರಾಶಿಯವರಿಗೆ ನೀವು ಅಂದುಕೊಂಡಂಥ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಭಗವಂತ ನೆರವೇರಿಸ್ತಾನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.